ಹುಮ್ನಾಬಾದ್ ತಾಲೂಕು ಪಂಚಾಯತ್ ಕಚೇರಿಯಲ್ಲಿ ಕ್ಷೇತ್ರದ ಸಿತ್ರಾಳ್ಗೆರೆ ಗ್ರಾಮ ಪಂಚಾಯಿತಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾರ್ಯ ಕೈಗೊಳ್ಳುವ ಕಾರ್ಮಿಕರಿಗೆ ತಾಲೂಕು ನರೇಗಾ ಸಹಾಯಕ ಅಧಿಕಾರಿಗಳ ಎಡಿ ಜಗನ್ನಾಥ್ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ ಎಂದು ನೊಂದ ಕಾರ್ಮಿಕರಿಂದ ಪ್ರತಿಭಟನೆ ಮಾಡಲಾಯಿತು. ಸ್ಥಳಕ್ಕೆ ಭೇಟಿ ನೀಡಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ನಡೆದ ಘಟನೆಯ ಬಗ್ಗೆ ಕುರಿತು ಸತ್ಯಾಂಶಗಳನ್ನು ಆಲಿಸಿ ತಪ್ಪಿತಸ್ಥ ಅಧಿಕಾರಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ದೀಪಿಕಾ ಉಪಸ್ಥಿತರಿದ್ದರು. ವಿದ್ಯಾಸಾಗರ್, ರಾಜ್ಯ ದೃಢೀಕರಣ ನ್ಯೂಸ್, ಹುಮ್ನಾಬಾದ್. ಯಾಕಂತರ ಎಡಿ ಸರಿ ಕಲಿಸ್ಬೇಕಾಗಿಲ್ಲ ನಮ್ದು ಇಲ್ಲ ಇಲ್ಲಿ ಬಂದ್ರಿ ಎಡಿ ಸರ್ ಬಂದು ಏನಂತಾರ ನಾನು ಅವ್ರಿಗೆ ಅಂದಿಲ್ಲ ನಾನು ಇವ್ರಿಗೆ ಅಂದಿಲ್ಲ ಗೂಗಲ್ ಫೋಟೋ ಅಲ್ಲಿ ಯಾವ ಕಾಯಕ ಮಿತ್ರ ಯಾರ ಮತ್ತೆ ಅಲ್ಲಿ ಯಾವ ಸೆಕ್ರೆಟರಿ ಯಾರ ನೀವೇ ನೋಡ್ರಿ. ಒಂದು TA ಒಂದು ADO ಬಂದಂಗ ಎಲ್ಲ ಹೌದು ಸರ್ ನಾನು ಒಬ್ಳು ಆಗ್ಬೋದು ಇವ್ರು 4 ಜನ ಆಡ್ಬೋದು. ಈ ಇಷ್ಟು ಜನದ ಬಾಯಿ ಯಾಕೆ ಒಂದೇ ಬರ್ತದ ನೀವೇ ಕೇಳ್ಬೇಕಲ್ಲ. ಒಂದೆರಡು ಮಾತು ನೀವು ನಮ್ಮ ಹೋರಾಟ ಅಲ್ಲಿ ಹೋಗಿನಾಗ ಇವರೆಲ್ಲರಿಗೆ ಹೇಳ್ತಾರ ನಿಮ್ಮ ರೀಸನ್ ನಿಮ್ಮ ಹಾವಳಿಯಿಂದ ಸಸ್ಪೆಂಡ್ ಆಗ್ಯಾರ. ಇನ್ನು ಒಂದು ಅವತ್ತು ಗ್ರಾಮ ಕಾಯಕ ಮಿತ್ರ ಅಟೆಂಡೆನ್ಸ್ ತಗೋತಾರೆ. ಅವ್ರು ತಗೊಂಬೋದು ಅವರು ಕೇಟು ಫೈಲ್ ಏನು TP ತರಬೇಕಂತ ಅವರು ಮೇಟಿಗಳಿಗೆ ನಿಮ್ಗೆ ಓಟಿ ರಿಜಿಸ್ಟ್ರಿ ಅದು ನಿಮ್ಮ ಹತ್ರ ಮತ್ತೆ ಹಿರಿಯ ಅಧಿಕಾರಿಗಳು ನ್ಯಾಯ ಒದಗಿಸಿ ಸಾಮಾಜಿಕ ನ್ಯಾಯ ಬೇಕು ಸರ್. ಇಲ್ಲ ನಾನು ನಂಬೋದೇನು ಈಗ ಅವನು ಯಾವುದೋ ಅಬ್ಯೂಸಿಂಗ್ ವರ್ಡು ಇಂಥ ಯಾವ ಬೇರೆ ವರ್ಡ್ಗಳು ಅಂತಂತಂದ್ರ ಅದ್ರ ಮ್ಯಾಗ ಕಾನೂನು ತಗೊಳಕ ಅವ್ರಿಗೂ ಕೂಡ ಇದೆ ಅಂದೊಂದು ಹೇಳ್ತಾ ಇದ್ದೀನಿ. ಈಗ ಏನೋ ಅವನು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಒಂದು ಇದೆ, ಇದು ಅಷ್ಟೇ, ಕರೆಕ್ಟ್ ಅಲ್ಲ. ಈಗ ಆಗಿಂದ ಒಂದ್ಸರ್ತಿ ಮನುಷ್ಯನ ಕೈಲಿ ತಪ್ಪಾಗ್ತದ, ಕರೆಕ್ಟ್ ಅದ. ಈಗ ನಮ್ಮ ಕೈಲಿಂದ ತಪ್ಪಾಗ್ತದ, ನಿಮ್ಮ ಕೈಲಿಂದ ಆಗ್ತದ, ಅವ್ನ ಕೈಲಿಂದ ಆಗ್ಯದ. ಈಗ ಅದ್ರ ಹೆಚ್ಕೊಳ್ಬೇಕು, ತಪ್ಪಾಗಿತ್ತು ಅವ್ರು ಒಪ್ಕೊಂಡು ನಾವು ನನ್ನೇನು ತಪ್ಪಾಗ್ಯದ ನೀವು ಕ್ಷಮಿಸ್ರಂದ್ರೆ ಹೊಟ್ಟೆ ಹಾಕೋರಿ ಅಂತಂದ್ರೆ ಅದು ಸ್ವಾಭಾವಿಕ ನಮ್ಮ ಭಾರತ ದೇಶದಾಗ ಇದು ಕರೆಕ್ಟ್ ಅದ ಅಲ್ಲ. ಅದ್ರ ಸಲ್ಕಿನ್ ತಮ್ಗೆ ಹೆಂಗೆ ಅಂತೀರಿ ಅದ್ರ ಮ್ಯಾಗ ಈಗ ಕಾನೂನು ಈಗ ನಾವು ಅದು ಊಟ ಮಾಡ್ತಾರೆ ಜನಕ್ಕೆ ಹೇಳ್ಕೊಂಡು ಬಂದು ಅದು ಇದು ಮಾಡ್ಕೊಂಡು ಬಂದು ಎಲ್ಲ ನಮ್ಮ ಸೋದರಿಯವರು ಏನು ನಮ್ಮ ತಾಲೂಕಾ ಪಂಚಾಯತ್ ಇಡಿ ಜಗನ್ನಾಥ್ ತಮ್ಮ ಮಾತಾಡೋ ಮುಖಾಂತರ ನಮ್ಮ ಏನು ನೇಟಿಯವರಿಗೆ ಏಕವಚನ ಪದ ಮತ್ತು ನಮ್ಮ ಹಿರಿಯರಿಗೆ ರುದ್ರಾಶ್ರಮ ಕೊಡ್ಬೇಕಂತ ಏನು ಮಾತಾಡಿದರೆ ವಿರುದ್ಧವಾಗಿ ತಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸೋದರಿ ನನಗೂ ಕೂಡ ದೂರವಾಣಿ ಮಾಡಿ ಫೋನ್ ಮಾಡಿ ಸರ್ ಈ ಥರ ಆಗಿದೆ ತಾವಿಲ್ಲಿ ಬರಬೇಕಂದ್ರೆ ನಾನು ಬೀದರ್ದಾಗಿದ್ದೆ, ಡೈರೆಕ್ಟ್ ಅಲ್ಲಿಂದು ತಮ್ಮ ಒಂದು ಏನು ಬೇಡಿಕೆ ಇದೆ ಇಲ್ಲಿ ಬಂದಿದ್ದೀನಿ. ಏನಾಗಿದೆ ಅಂತ 17ನೇ ತಾರೀಕು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಆ್ಯಕ್ಷನ್ ತಗೋಬೇಕಂತ ಈಗಾಗಲೇ ತಾವು ಕೂಡ ಲೆಟರ್ ಕೊಟ್ಟಿದ್ದೀವಿ ನ್ಯಾಯಯುತವಾಗಿ. ಮತ್ತು ಏನು ಇವರು ಪದ ಬಳಕೆ ಮಾಡಿದರು ಹೇಳಿ ಈಗಾಗಲೇ ತಮ್ಗೆ ಕ್ಷಮೆ ಯಾಚನೆ ಮಾಡಿದ್ದಾರೆ. ಕ್ಷಮೆ ಯಾಚನೆ ಮಾಡಿದ್ರು ಕೂಡ ತಮ್ಗೆ ತೃಪ್ತಿಕರ ಇಲ್ಲ, ಕರೆಕ್ಟಾಗಿ ಏನು ಅದ್ರ ಮೇಲೆ ತೃಪ್ತಿಕರ ಅದ, ಕರೆಕ್ಟಾ? ಹಾಂ, ಅದ್ರ ಬಗ್ಗೆ ನಮ್ಮ ಅಧಿಕಾರಿಗಳಿಗೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಏನು ತಪ್ಪಿಸ್ತಾರ
ಏನು ಮಾತಾಡಿದಾರೆ ಜಗನ್ನಾಥ್ ಮಾತಾಡಿದ್ದಾರೆ ಹಂಗೇನೋ ತಪ್ಪಿಸ್ತಾ ಇತ್ತಂದ್ರೆ ಅವ್ರ ಮ್ಯಾಗ ಕಾನೂನಾತ್ಮಕ ಕ್ರಮ ವಹಿಸ್ತಾರಂತ ತಮಗೆ ಹೇಳಕ್ಕೆ ಬಯಸ್ತಾ ಇದೆ. ಮತ್ತು ಏನು ಜಗನ್ನಾಥ್ ಇನ್ನೊಂದು ಹೇಳ್ತೀನಿ, ಲಾಸ್ಟ್ ಟೈಮು ಕೂಡ ಮಾಡ್ತೀನಿ ನಿಮ್ಮ ವಿಡಿಯೋ ನಮ್ಮ ಮೀಟಿಂಗ್ದಾಗ ಹೇಳಿದ್ದೇವೆ, ಯಾರೋ ರಮೇಶ್ ಅವು ಕೂಡ ನಾನು ಹೇಳಿದ್ದು ಲಾಸ್ಟ್ ಮೊನ್ನೆ ಮೀಟಿಂಗ್ ತೊಗೊಂಡಿದ್ದಾಗ ಇಂದು ಓವರ್ ಆಗ್ಯದ, ಇನ್ನು ಇದೇ ಥರ ಆಗ್ತಂದ್ರೆ ಸಸ್ಪೆಂಡ್ ಆಗ್ತೀನಿ ಅಂತ ಹೇಳಿದ್ವಿ. ಅದೇ ಥರ ಮೊನ್ನೆ ಸಸ್ಪೆಂಡ್ ಆಗಿ, ಯಾಕಂದ್ರೆ ನಿಷ್ಕಾಳಜಿ ಅವ್ನು ಕೆಲಸ ಮಾಡ್ಬೇಕಂತ ಅವನಿಗೆ ನತ್ತೆಗೆ ಇದ್ದಿಲ್ಲ. ಅವನಿಗೂ ಕೂಡ ಹಿಂಗೆ ಆಗಿತ್ತು, ಏನು ನನಗೆ ಯಾರೇನು ಮಾಡ್ಕೊಂಬಲ್ಲ ಹಿಂಗಂತ. ಕಾನೂನು ಅದ, ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕಾನೂನು ಅದ. ಎಂತೆಂಥವ್ರು ಹೋಗ್ಯಾರ, ಇವರೆಲ್ಲ ಎಕಡು ಕೂಡ ಹೋಗಲ್ಲ. ಅದಕ್ಕಾಗಿ ನಮ್ಮೆಲ್ಲ ಅಧಿಕಾರಿಗಳು ಕೂಡ ಒಳ್ಳೆ ರೀತಿಯ ಸ್ಪಂದನೆ ಮಾಡಬೇಕು. ಯಾಕಂದ್ರೆ ಸರ್ಕಾರದ ಯೋಜನೆ ಅಂದ್ರೆ ಜನಸಾಮಾನ್ಯ ಯೋಜನೆ ಅಂತ ಹೇಳ್ಬೋದು. ಈಗ ಸರ್ಕಾರಕ್ಕೆ ದುಡ್ಡು ಎಲ್ಲಿಂದ ಬರ್ತದ? ನಾವು ನೀವು ಟ್ಯಾಕ್ಸ್ ಕಟ್ತೇವೆ, ಅದೇ ದುಡ್ಡು ಸರ್ಕಾರಕ್ಕೆ ಹೋಗ್ತದೆ, ಅದೇ ದುಡ್ಡು ಮತ್ತೆ ನಮ್ಮ ಜನರಿಗೆ ಕೊಡ್ತೇವೆ, ಮತ್ತೇನು ಬೇರೆದು ಇದೇನು ಮ್ಯಾಗಿನ್ ಇಲ್ಲ. ಅದಕ್ಕಾಗಿ ಇದು ಜನರ ದುಡ್ಡೇ ಜನರ ಹತ್ರ ಬರ್ತದೆ. ಅದಕ್ಕಾಗಿ ಇವತ್ತು ಇದ್ರ ಬಗ್ಗೆ ತಾವು ಏನು ಒಂದು ಇದು ಮೆಮೊಂಡಮ್ ಕೊಟ್ಟಿದ್ರೆ ಇದ್ರ ಮೇಲೆ ಕ್ರಮ ವಹಿಸ್ಬೇಕಂತ ಅಧಿಕಾರಿಗಳು ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ವಹಿಸ್ತಾರಂತ ನಮಗೆ ಹೇಳಕ್ಕೆ ಇಚ್ಛೆ.